ನೋಡಿ, ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಲ್ವ, ನಮ್ಮ ಜೀವನ ತುಂಬ ಕಷ್ಟವಾಗಿದೆ, ಅವ್ರ ಜೀವನ ಎಷ್ಟು ಚೆನ್ನಾಗಿದೆ, ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ಅವರು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವರು ಒಳ್ಳೆ ಕಾರ್ ತೊಗೊಂಡಿದ್ದಾರೆ, ಅವ್ರ ಜೀವನ ಚೆನ್ನಾಗಿದೆ, ಅವ್ರ ಮನೆ ಚೆನ್ನಾಗಿ, ಈ ಥರ ಏನಾದರೂ ಒಂದು ಹೇಳ್ಕೊಂಡು ಯಾವಾಗಲೂ ನಾವು ನೆಪಗಳನ್ನ ಹೇಳ್ತಾ ನಮ್ಮ ಜೀವನನ ತಳ್ತಾ ಇರ್ತೀವಿ ಅಲ್ವಾ. ಇದು ತಪ್ಪು. ಯಾಕಂದರೆ ನಾವು ಬದುಕ್ತಾ ಇರೋ ಈ ಬದುಕು ಇನ್ನೊಬ್ರದ್ದು ಬದುಕಿನ ಕನಸಾಗಿರುತ್ತೆ. ನಿಮ್ಗೆ ಗೊತ್ತಾ, ಯಾರಾದರೂ ಹೇಳಿರ್ತಾರೆ ನಿಮಗೆ, ನಿನ್ನ ಥರ ಇರಬೇಕು, ನಿನ್ನ ಥರ ಮಾಡಬೇಕು, ಏನಾದರೂ ಒಂದು ಕೆಲಸಕ್ಕಾಗಲಿ ನಿನ್ನ ಥರ ಬದುಕಿದ್ರೆ ನೀನಂದರೆ ಇಷ್ಟ, ಈ ಥರ ಏನಾದರೂ ಹೇಳಿರ್ತಾರಲ್ವ. ನಮ್ಮ ಗುಣ ಆಗಲಿ, ನಮ್ಮ ಕ್ಯಾರೆಕ್ಟ್ರಲ್ಲಿ ಏನಾದರೂ ಒಂದು ಹೇಳಿರ್ತಾರೆ. ನಮ್ಮ ಜೀವನ ಶೈಲಿ, ನಮ್ಮ ಗುಣಗಳು ಇನ್ನೊಬ್ಬರಿಗೆ ಇಷ್ಟ ಆಗಿರುತ್ತೆ, ಅವರು ಆಸೆ ಪಡ್ತಾ ಇರ್ತಾರೆ. ಅದೇ ನಾವು ಇನ್ನೊಬ್ಬರ ಜೀವನ ನೋಡಿ ಆ ಜೀವನನ ನಾವು ಆಸೆ ಪಡ್ತಾ ಇರ್ತೀವಿ. ಅವ್ರ ಥರ ನಾವು ಯಾಕಿಲ್ಲ, ಅವ್ರ ಜೀವನನ ದೇವರು ನಮಗೆ ಯಾಕೆ ಕೊಟ್ಟಿಲ್ಲ, ಈ ಥರ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಆದರೆ ನಾವು ತುಂಬ ತಪ್ಪು ಮಾಡ್ತಾಯಿದ್ದೀವಿ ಅಲ್ವಾ. ನಮ್ಮ ಜೀವನನ, ನಮ್ಮ ಸಂತೋಷನ ನಾವೇ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಜೀವನನ ನಾವೇ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕು. ನಮ್ಮ ಜೀವನದಲ್ಲಿ ಬೇರೆ ಯಾರೂ ನಮಗೆ ಹೇಳಲ್ಲ ನಿಮ್ಮ ಜೀವನ ಚೆನ್ನಾಗಿರೋ ಅಂತ. ಹೇಳಿದ್ರು ಸುಮ್ಮನೆ ಹೇಳ್ತಾರೆ. ನಮ್ಮ ಜೀವನ ದೇವ್ರು ಕೊಟ್ಟ ವರ. ನಮಗೇನಾದರೂ ಕಷ್ಟ ಬಂದರೆ ನಾವು ದೇವ್ರ ಹತ್ರ ಬೇಡ್ಕೋಬೇಕು ಅಂದರೆ ದೇವರೇ ಕೊಡು ಅಂತ ಕೋಪದಲ್ಲಲ್ಲ, ನಂಬಿಕೆಯಿಂದ ಬೇಡ್ಕೋಬೇಕು. ದೇವ್ರನ್ನ ನಂಬಿ, ನೀವೆಷ್ಟು ನಂಬಿ ಬೇಡ್ಕೊಳ್ತೀರೋ ದೇವರು ನಿಮಗೆ ಅಷ್ಟೇ ವರನ ಕೊಡ್ತಾನೆ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನೆ. ನಮ್ಮದೇ ಹೋದರೆ ಯಾವ ದೇವರು ನಿಮ್ಮನ್ನು ಕೈ ಹಿಡಿಯಲ್ಲ.